ನಂದಿಗಿರಿಧಾಮದಲ್ಲಿ ಸಂಪುಟ ಸಭೆ ನಡೆಯಲಿದೆ. ನಂದಿಗಿರಿಧಾಮದಲ್ಲಿ ಮಹತ್ವದ ಸಂಪುಟ ಸಭೆ ನಡೆಯುತ್ತೆ. ಮಯೂರ ಸಭಾಂಗಣದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಬಂಪರ್ ಲಾಟರಿ ಈ ಬಾರಿ. ಸುಮಾರು 456 ಕೋಟಿ ರೂಪಾಯಿಗಳ ಯೋಜನೆ ಮಂಜೂರು ನಿರೀಕ್ಷೆ ಕೂಡ ಇರುತ್ತೆ. ಬಾಗೇಪಲ್ಲಿಯನ್ನ ಭಾಗ್ಯನಗರ ಅಂತ ಘೋಷಣೆ ಮಾಡ್ತಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಸರು ಕೂಡ ಚೇಂಜ್ ಆಗುತ್ತೆ. ಬೆಂಗಳೂರು ಉತ್ತರ ಅಂತ ಮರುನಾಮಕರಣ ಮಾಡುವ ಸಾಧ್ಯತೆ ಕೂಡ ಇದೆ. ನಂದಿಗಿರಿಧಾಮದಲ್ಲಿ ಮಹತ್ವದ ಸಂಪುಟ ಸಭೆ ನಡೆಯುತ್ತೆ. ಕೊನೆಗೂ ಕೂಡ ಮಹತ್ವದ ಸಂಪುಟ ಸಭೆಗೆ ಕ್ಷಣಗಣನೆ ಶುರುವಾಗಿದೆ. ಜೂನ್ 19ರಂದೇ ಈ ಹಿಂದೆ ನಂದಿಗಿರಿಧಾಮದಲ್ಲಿ ಐತಿಹಾಸಿಕ ಸಂಪುಟ ಸಭೆಗೆ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಸ್ಥಳೀಯ ಶಾಸಕರಿಂದ ವಿಶೇಷ ಪ್ಯಾಕೇಜ್ಗೆ ಡಿಮ್ಯಾಂಡ್ ಬಂತು. ಕೆಲವೊಂದಷ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಹಾಗಾಗಿ ಅದನ್ನು ರದ್ದು ಮಾಡಲಾಗಿತ್ತು. ಆದರೆ ಅಂತಿಮ ಕ್ಷಣದಲ್ಲಿ ಸ್ಥಳೀಯ ಶಾಸಕರ ಕೆಲವೊಂದಷ್ಟು ಪ್ಯಾಕೇಜ್ ಡಿಮ್ಯಾಂಡನ್ನು ಗಮನಹರಿಸಿ ವಿಧಾನಸೌಧಕ್ಕೆ ಶಿಫ್ಟ್ ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೆ ಕಡೆಗೂ ಇಂದು ಇಲ್ಲಿನ ಮಯೂರ ಸಭಾಂಗಣದಲ್ಲಿ ಮಹತ್ವದ ಕ್ಯಾಬಿನೆಟ್ ನಡೆಯುತ್ತೆ. ಈ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಅಂತ ಮರುನಾಮಕರಣಕ್ಕೆ ಅನುಮೋದನೆ ದೊರೆಯುವ ಸಾಧ್ಯತೆಗಳಿವೆ. ಉಳಿದಂತೆ ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಬರೋಬ್ಬರಿ 456 ಕೋಟಿಯ ಹಲವು ಮಹತ್ವದ ಯೋಜನೆಗಳು ಮಂಜೂರಾಗುವ ನಿರೀಕ್ಷೆ ಇದೆ. ಈ ಹಿಂದೆ ಕೂಡ ನಂದಿಗಿರಿಧಾಮದಲ್ಲಿ ಮಹತ್ವದ ಕ್ಯಾಬಿನೆಟ್ ನಡೆಯುತ್ತೆ ಅಂತ ಹೇಳಿದಾಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ರು. ಹಾಗಾಗಿ ಅದನ್ನೆಲ್ಲ ಮುಂದಿಟ್ಕೊಂಡು 456 ಕೋಟಿ ರೂಪಾಯಿಯ ಕೆಲವೊಂದಷ್ಟು ಯೋಜನೆಗಳನ್ನು ಮಂಜೂರು ಮಾಡುವ ನಿರೀಕ್ಷೆ ಇದೆ. ಮುಖ್ಯವಾಗಿ ಬಾಲಕಿಯರ ಕಾಲೇಜಿಗೆ 20 ಕೋಟಿ, ಶಿಡ್ಲಘಟ್ಟದ ಅಮರಾವತಿ ಬೆಂಗಳೂರು ವಿವಿಯ ನೂತನ ಕ್ಯಾಂಪಸ್ನ 2ನೇ ಹಂತದ ಅಭಿವೃದ್ಧಿಗೆ 123.50 ಕೋಟಿಯ ಆಡಳಿತಾತ್ಮಕ ಅನುಮೋದನೆ ಕೂಡ ಇವತ್ತು ಸಿಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಹಲವು ದಶಕಗಳ ಕನಸಾಗಿರುವ ಬಾಗೇಪಲ್ಲಿ ಹೆಸರನ್ನ ಸಂಪುಟದ ಭಾಗ್ಯನಗರ ಚೇಂಜ್ ಮಾಡುವಂತಹ ನಿರೀಕ್ಷೆ ಕೂಡ ಇದೆ. ಯಾಕಂತಂದ್ರೆ ಬಾಗೇಪಲ್ಲಿ ಇದು ತೆಲುಗಿನಿಂದ ಬಂದಂತಹ ಹೆಸರು, ಹಾಗಾಗಿ ಬದಲಾವಣೆ ಮಾಡಬೇಕು ಅನ್ನುವಂತಹ ಕೆಲವೊಂದಷ್ಟು ಹೇಳಿಕೆಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಬದಲಾವಣೆ ಮಾಡುವ ಚಾನ್ಸಸ್ ಕೂಡ ಇದೆ.